ಅಗೌರವ ಆಗಿರೋದು ಎಲ್ಲ ಪತ್ರಿಕೆಯಲ್ಲಿ ಜಗಜ್ಜಾಹಿರಾತ ಆಗ್ಬಿಟ್ಟಿದೆ. ಗೌರವ ಅಂದ್ರೆ ಏನು? ರಾಜ್ಯಪಾಲರಿಗೆ ಗೌರವ ಅಂತ ಹೇಳೋದು. ಮತ್ತೆ ಪನ್ನಣ್ಣ ಅವರು ಮುಖ್ಯಮಂತ್ರಿಗಳು ಇರಲಿಲ್ಲ ನಾನು ಓದ್ಬೇಕಾದ್ರೆ. ಪನ್ನಣ್ಣ ಅವ್ರು ಏನ್ ಮಾತಾಡಿದ್ದಾರೆ, ಇದು ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರಿಗೆ ಯಾಕೆ ಅಷ್ಟು ಆತಂಕ, ಯಾಕೆ ಅಷ್ಟು ಭಯ ಇಲ್ಲಿ ಬರಕ್ಕೆ ರಾಜ್ಯಪಾಲರಿಗೆ? ಸರಿನಾ, ನೀವೇ ಹೇಳಿ. ಭಯದಿಂದ ಬಂದಿದ್ರೆ ಇದೇನಾದ್ರೆ ಇದು ಸಭೆ ಏನಕ್ಕೆ ನಡೆಸ್ಬೇಕು ನಾವು? ಭಯದಿಂದ ಬರಕ್ಕೇನು ಇದು ಏನು ನಾವು ಹೇಳ್ಬಾರ್ದು ಆ ಪದಗಳನ್ನ? ತಾಣನ ಇದೆ ಯಾವ್ದಾರ? ಇಲ್ಲಿ ಗನ್ನಿಟ್ಕೊಂಡು ಯಾರನ್ನ ನಿಂತ್ಕೊಂಡಿದಾರ? ಏನೂ ಇಲ್ಲ. ನೀವು ಇಷ್ಟೆಲ್ಲ ಆಗಿ ಅವ್ರಿಗೆ ಅವಮಾನ ಮಾಡಿಬಿಟ್ಟು ಒಂದು ಕ್ಷಮಾಪಣೆ ಕೇಳಕ್ಕೆ ನಿಮ್ಗೆ ಸರ್ಕಾರಕ್ಕೆ ಆಗಿಲ್ಲ ಇದುವರೆಗೂ ಅಂತ ಹೇಳಿದ್ರೆ ಇದನ್ನ ಸದನ ಅಂತ ಹೇಳ್ಬೇಕಾ? ಬಂದ್ಬಿಟ್ಟಿದೆ ಅಲ್ಲ ಇದ್ ಕಡೆನು. ಅದಕ್ಕೆ ನಾವು ನಿರ್ಣಯ ಮಾಡಿ ದಯವಿಟ್ಟು ನೀವು ನಾನು ನೋಡಿದೆ ಕೇಂದ್ರ ಸರ್ಕಾರದಾಗೆ ಇದುವರೆಗೂ 25 ಎಷ್ಟೋ ಮಾಡಿದ್ದಾರೆ, ಏನು ಖಂಡಿಸಿ ನಿರ್ಣಯಗಳು ಕೇಂದ್ರ ಸರ್ಕಾರದ. ಅದ್ ಬೇಡ, ಎಲ್ಲೋ ಹೋಗ್ಲಿ, ಬೇಡ, ವಿಷಾದ ಮಾಡಿ, ಆಗಿರೋ ಘಟನೆ ಬಗ್ಗೆ ವಿಷಾದ ವ್ಯಕ್ತ ಮಾಡಿ. ನೀವು ಸರ್ಕಾರ ಹಿಂಗಾಗಿದೆ ವಿಷಾದ ಅಂತೇಳಿ ಅಂದ್ರೆ ನಾವು ಗವರ್ನರ್ನವ್ರನ್ನ ಮೊದಲ ಪ್ರಜೆ ಅಂತ ಹೇಳ್ತೀರಿ. ನಾವು ಇಲ್ಲಿ ಮಾಡಿದ್ದು ಬಿಲ್ಗಳನ್ನೆಲ್ಲ ಅಲ್ಲಿ ಪಾಸ್ ಆಗಬೇಕು, ಅವ್ರ ಆದೇಶದ ಮೇಲೆನೆ ಎಲ್ಲ ಹೋಗುವಂಥದ್ದು ತಮಗೂ ಗೊತ್ತಿದೆ. ಇಷ್ಟೆಲ್ಲ ಇದ್ರೂ ಕೂಡ ಅವ್ರನ್ನ ಇಲ್ಲ ಈ ಒಂದು ವೇದಿಕೆ ಮೇಲೆ ಅಲ್ಲಿ ಕೂತರಿಸಿ, ತಮ್ಮ ಸ್ಥಾನದಲ್ಲಿ ಕೂತರಿಸಿ, ಅವರು ಹೋಗ್ಬೇಕಾದ್ರೆ ಓಡೋದ್ರು ಅಂತೇಳಿ, ಅವ್ರಿಗೆ ಭಯದಿಂದ ಬಂದರು ಅಂತೇಳಿ, ಅವ್ರಿಗೆ ಕಾನೂನು ಅಡಿಯಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಅಂತೇಳಿ ಅವ್ರನ್ನ ತಡೆಯುವಂಥ ಪ್ರಯತ್ನ ಮಾಡಿದ್ರು, ಯಾರು ಅವರ ಸಹಾಯಕ್ಕೆ ಹೋಗಲಿಲ್ಲ. ಇಷ್ಟೆಲ್ಲ ಅನಾಹುತ ಆದ್ರೂ ಕೂಡ ಸರ್ಕಾರ ಆಗಿರೋದು ತಪ್ಪು ಅಂತ ಅನ್ಸ್ಲೇ ಇಲ್ಲಲ್ಲ ಸರ್ಕಾರಕ್ಕೆ. ಇಷ್ಟಾದ್ರೂ ಕೂಡ ವಂದನಾ ನಿರ್ಣಯವನೋ ಖಂಡನಾ ನಿರ್ಣಯನೋ ಅಂತ ಬಂದಿದೆ ಪತ್ರಿಕೆಯಲ್ಲಿ. ತಾವೇನ್ ಮಾಡಿದಿರ ಈಗ ಬಂದ್ಬಿಟ್ಟಿದೆ ಪತ್ರಿಕೆಯಲ್ಲಿ ವಂದನಾ. ಈಗ ಏನ್ ನಮಗೂ ಅರ್ಥ ಆಗ್ತಾ ಇಲ್ಲ, ಇದು ವಂದನಾ ನಿರ್ಣಯನೋ ಖಂಡನಾ ನಿರ್ಣಯ? ಆ ಕಡೆಯವರೆಲ್ಲ ಖಂಡನಾ ನಿರ್ಣಯ ಮಾಡ್ತಾವ್ರೆ. ನಾನು ನೋಡಿದೆ, ಎಲ್ಲರೂ ಮಾತಾಡಿದವರೆಲ್ಲರೂ ಕೂಡ ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ, ಖಂಡನೆ ಮಾಡಿದ್ದಾರೆ. ಸರಿ ಇಲ್ಲ ರಾಜ್ಯಪಾಲ ನಡೆನೆ ಅಂತ ಎಲ್ಲ ಇಬ್ಬರು ಮಾತಾಡಿದ್ದಾರೆ. ಇಬ್ರು ಇನ್ನೆಷ್ಟು 10 ಜನ ಮಾತಾಡ್ತಾರೋ ಎಲ್ಲರೂ ಅದೇ ಮಾತಾಡೋದು, ಅಲ್ಲೇರೇ ಮಾತಾಡೋದು. ಮತ್ತೆ ನೀವು ಪದೇ ಪದೇ ನನ್ನೇನು ಪ್ರಸ್ತಾವ ಮಾಡ್ತಾ ಇದ್ರು, ಯಾರು ಪ್ರದೀಪ್ ಮಾತಾಡ್ತಾ ಇದ್ರು ಗಾಂಧೀಜಿಗೆ ಅವಮಾನ ಅಂತೇಳಿ. ಸದನದಲ್ಲಿ ಅದೆಲ್ಲ ಯಾಕೆ ಹೇಳ್ಬೇಕು? ಆಚೆ ಕಡೆ ಹೇಳ್ಕೊಳ್ಳಿ, ನೀವೇನ್ ಬೇಕೋ. ನೆನ್ನೆ ಮಾಡಿದ್ರಿ ಧರಣಿ, ಹೇಳಿ ಆಚೆ ಕಡೆ. ಗಾಂಧೀಜಿಗೆ ಅವಮಾನ ಮಾಡಿದ್ರಿ, ನರೇಗಾ ತೆಗೆದಾಕಿದ್ರಿ, ಹೇಳಿ ಆಚೆ ಕಡೆ ಭಾಷಣ ಮಾಡಿ, ನಮ್ದೇನೋ ಅಭ್ಯಂತರ ಇಲ್ಲ. ಇಲ್ಲಿ ಈ ಸದನದಲ್ಲಿ ಬಂದು ನೀವು ಗಾಂಧೀಜಿಗೆ ಅವಮಾನ ಮಾಡಿದ್ರಿ ಅಂತ ಹೆಂಗೆ ಹೇಳ್ತೀರಾ ನೀವು? ಇವರು ಗಾಂಧೀಜಿಗೆ ಪರಮ ಭಕ್ತರು ಅಂತ ಹೇಳೋದಾದ್ರೆ, ಯೋಜನೆಯಲ್ಲಿ ಹೆಸರು ಯಾಕೆ ಕೈ ಬಿಟ್ರು? ಪರಮ ಭಕ್ತರು ಅನ್ನೋದಾದ್ರೆ ಯಾಕೆ ಕೇಳ್ತೀವಿ? ಗಾಂಧೀಜಿ ಏನು ಆ ಲೈಸೆನ್ಸ್ಗಳು ಶಿವಲಿಂಗೇಗೌಡ್ರೆ ಒಂದ್ ಸೆಕೆಂಡ್ ಅರ್ಥ ಆಗಲ್ಲ, ಕೂತ್ಕೊಳ್ಳಿ. ನಮ್ಮ ವಿಶ್ವನಾಥ್ ಪದೇ ಪದೇ ಸುರೇಶ್ ಅರ್ಥ ಆಗಲ್ಲ ಶಿವಲಿಂಗೇಗೌಡ್ರೆ. ಬೇಕಾದ್ರೆ ಓದ್ತೀನಿ ನಾನು, ಅದು ನನ್ನ ಸ್ವತಂತ್ರ, ನಿಮ್ಗೆ ಅರ್ಥ ಆಗಲ್ಲ. ನಾನು ಎಲ್ಲಿ ಬೇಕಾದ್ರೂ ಓದ್ತೀನಿ. ಇಲ್ಲೆಲ್ಲ ಹರಿಶ್ಚಂದ್ರ ಕೂತಿದ್ದೀರಾ? ಜಾಸ್ತಿ ಮಾತಾಡಿದ್ರೆ ಮಂದಿ ಕೊಡ್ತಾರೆ. ಸೋಮ್ಯ ಗೌರವದಿಂದ ಇರೋದ್ ಕಲ್ತ್ಕೊಳ್ಳಿ, ಮರ್ಯಾದೆ ಇಟ್ಕೊಂಡು ಇರೋದ್ ಕಲ್ತ್ಕೊಳ್ಳಿ. ಎಂತಾದ್ರಿ ಮಾತಾಡ್ತಾರೆ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಕಾಶ ಇದೆ, ನಾನು ಕಂಪ್ಲೀಟ್ ಮಾಡ್ಲಿ. ನನ್ನ ಇಷ್ಟ. ಮಾತಾಡಿ ನೀವು ಕಂಟಿನ್ಯೂ ಮಾಡಿ. ನೀವು ಕಾಂಗ್ರೆಸ್ಗೆ ಹೋದ್ರಿ, ಕೂತ್ಕೊಳ್ತಾರೆ. ಅಲ್ಲ, ಶಿವಲಿಂಗೇಗೌಡ್ರಿಗೆ ಸುಮ್ನಿರ ಅಂತ ಹೇಳಿ ಆಯ್ತಪ್ಪ. ಇವತ್ತು ವಿರೋಧ ಪಕ್ಷದ ನಾಯಕರು ಮಾತಾಡ್ಬೇಕಾರೆ ಈಗ ಮಧ್ಯೆ ಕೂತ್ಕೊಳ್ಳೋದು ಮಾತಾಡ್ತಾರೆ. ಅಲ್ಲ, ಅವ್ರು ಶಿವಲಿಂಗೇಗೌಡ್ರಿಗೆ ನನ್ಗೆ ಗೊತ್ತಿದೆ ಯಾವ ಸ್ಥಿತಿಯಲ್ಲಿ ಆಗ್ಬೇಕಂತ. ನೀವು ಕೂತ್ಕೊಳ್ಳಿ. ಅಲ್ಲ, ಶಿವಲಿಂಗ ನೀವು ಮಾತಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.